ಹಾಯ್ ಗಾಯ್ಸ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇದು ಪಾರ್ಟ್ 2 ವಿಡಿಯೋ ಬಂದು ಇದು ನಮ್ಮ ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಇವಾಗಲೇ ಎಲ್ಲ ದೇವರ ಐಟಮ್ಸ್ ಎಲ್ಲ ವಾಶ್ ಮಾಡಿ ಇವಾಗಲೇ ಇಟ್ಕೊಂಡಿದ್ದೀವಿ. ಆಚೆ ಹೋಗಬೇಕು. ಸ್ವಲ್ಪ ಐಟಮ್ ತರೋದ್ರಿಂದ ನಮ್ಮ ಏರಿಯಾ ಕಡೆನೇ ಹೋಗಿದ್ವಿ. ಸ್ವಲ್ಪ ಹೋಗಿ ಎಲ್ಲ ನೋಡಿಕೊಂಡು ಕಬ್ಬು ಎಲ್ಲ ತಗೊಂಡು ವಾಪಸ್ ಗಂದಿಗೆ ಅಂಗಡಿಗೆ ಹೋಗಿ ಎಲ್ಲ ದೇವರ ಐಟಮ್ ಏನೇನು ಬೇಕು ಪ್ರತಿಯೊಂದು ನಾವು ವಾಪಸ್ಸು ಮತ್ತೆ ಹೋಗಿ ತೊಗೊಂಡು, ಇದು ನಮ್ಮಮ್ಮ ರೆಗ್ಯುಲರಾಗಿ ಹೋಗೋ ಅಂಥ ಶಾಪ್ ಇದು. ಇಲ್ಲೇ ಎಲ್ಲ ತೊಗೊಳ್ಳೋದು ದೇವರದ್ದು ಪ್ರತಿಯೊಂದು ಐಟಮು ನಾವು. ಹಾಗೆ ಮತ್ತೆ ಎಲ್ಲ ಪರ್ಚೇಸ್ ಮಾಡಿಕೊಂಡು ರಿಟರ್ನ್ ಮನೆಗೆ ಹೋಗ್ತಿದ್ದೀವಿ. ಇವತ್ತಿಗೆ ಇಷ್ಟೇ ಐಟಮ್ ನಮ್ಮ ಏರಿಯಾದಲ್ಲಿ ಹೋಗಿ ನಾವು ಪರ್ಚೇಸ್ ಮಾಡ್ಕೊಬಂದಿದ್ದು. ಆಮೇಲೆ ಬೆಳಗ್ಗೆ 4 ಗಂಟೆಗಿದ್ದು ರಂಗೋಲಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಮ್ಮಮ್ಮ 4 ಗಂಟೆಗೆ ಎದ್ದೇಳಿಸಿ ಸುಪ್ರಭಾತ ಸ್ಟಾರ್ಟ್ ಮಾಡಿದ್ರು. ಅಲ್ಲ, ಸ್ವಲ್ಪ ಗೌರವ ಬಿಡವೇನು? ಗೌರವ ದಿಲ್ಲಿಗೆ ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿಸ್ತೀರಿ. ಕಾಯಿಸ್ಕೊಳ್ಳೋ ಹಾಗೆ ಸುಪ್ರಭಾತ ಕೂಡ ಹಾಕಿದ್ರು. ಆ ಸುಪ್ರಭಾತನ ಕೇಳ್ಕೊಂಡು ನೋಡಿ, ಇದು ಬೆಳಗಿನ ಜಾವ 4 ಗಂಟೆ ವ್ಯೂ ಆಚೆಗಡೆ. ಹಾಗೆ ಎದ್ದು ಹೊಸ್ಲು ರೆಡಿ ಮಾಡ್ಕೊಬೇಕು. ಯಾಕೆ ಅಂತ ಅಂದರೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಬೇಗ ಪೂಜೆಗಳು ಮಾಡಬೇಕು. ಸೊ ಅದಕ್ಕೆ ನಾನು ಫಸ್ಟು ಹೊಸ್ಲು ಪೂಜೆ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ಅಂತ ಎದ್ದಿದ ತಕ್ಷಣ ಹೊಸ್ಲಿಗೆಲ್ಲ ರಂಗೋಲಿ ಬಿಟ್ಟು, ಆವತ್ತು ಸಂಕ್ರಾಂತಿ ಆಗೋಗಿರೋದ್ರಿಂದ ಡಿಫ್ರೆಂಟಾಗಿ ಏನಾದ್ರು ಟ್ರೈ ಮಾಡೋಣ ಅಂತ ಸಂಕ್ರಾಂತಿಗೆ ಇಮಿಟೇಡ್ ಆಗೋ ಥರನೇ ರಂಗೋಲಿನೂ ಕೂಡ ನಾನು ಡ್ರಾ ಮಾಡಿ ಎಲ್ಲ ಮುಗಿಸ್ಕೊಂಡು, ಆ್ಯಕ್ಚುಲಿ ಇನ್ನೊಂದು ವ್ಯೂ ತೋರಿಸ್ತೀನಿ ಇವಾಗ ನೋಡಿ. ಇದು ಬಂದು 5 ಗಂಟೆ ತುಂಬ ಚೆನ್ನಾಗಿದೆ. ಬಟ್ ನನ್ನ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ. ನಮ್ಮಮ್ಮ ಆಲ್ರೆಡಿ ಪೊಂಗಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಎಳ್ಳೆಲ್ಲ ಉರಿತಾ ಇದ್ದರು. ಆಲ್ರೆಡಿ ಎಲ್ಲ ಪೊಂಗಲೆಲ್ಲ ರೆಡಿ ಮಾಡಿದರು ಪೂಜೆಗೆ ಅವರು. ಹಾಗೆ ಆಲ್ರೆಡಿ ಬೆಳಗ್ಗೆ ಆಗಿಬಿಟ್ಟಿತ್ತು. ಯಾಕಂತ ಅಂದರೆ ನಾನು ರೆಡಿ ಆಗೋದಕ್ಕೆ ಹೋಗಿದ್ದೆ, ಆಮೇಲೆ ನಾನು ವಿಡಿಯೋ ಮಾಡಲಿಲ್ಲ. ಇದು ಫುಲ್ ರೆಡಿ ಆದಮೇಲೆ ಹೇಗಿತ್ತು ಅಂತ ವಿಡಿಯೋ ಬಂದು ಎಲ್ಲ ರಂಗೋಲಿ ಎಲ್ಲ ಬಿಟ್ಟು ಆಲ್ರೆಡಿ ಪೂಜೆ ಎಲ್ಲ ನಮ್ಮಮ್ಮ ಮಾಡಿದರು. ಪೂಜೆ ಎಲ್ಲ ಆಲ್ರೆಡಿ ಮುಗ್ದಿತ್ತು. ನಾನು ರೆಡಿಯಾಗಿ ಬಂದು ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗಿತ್ತು. ಅಷ್ಟರಲ್ಲಿ ಆಲ್ರೆಡಿ ಬೆಳಗ್ಗೆ ಆಗಿಬಿಟ್ಟಿತ್ತು. ಇದು ಬಂದು ಬೆಳಗಿನ ಜಾವ ಬಿಡಿಸಿದ್ದು ರಂಗೋಲಿ ಇದೆಲ್ಲ. ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು, ಇದು ದೇವಸ್ಥಾನದ ವ್ಯೂ ಸಂಕ್ರಾಂತಿಗೆ ರೆಡಿ ಮಾಡಿದರು. ಇವಾಗ ಮನೆಗೆ ಹೋಗಿ ಎಳ್ಳು ಬೆಲ್ಲ ರೆಡಿ ಮಾಡಬೇಕಿತ್ತು. ಪ್ರತಿಯೊಂದೂ ಎಲ್ಲ ಹುರಿದು ನಾವೇ ಮಾಡ್ತೀವಿ. ನಾವು ರೆಡಿಮೇಡ್ ಅಂದರೆ ಎಲ್ಲ ಮಾಡಿರೋದನ್ನು ತೊಗೊಂಬರಲ್ಲ. ಎಲ್ಲ ನಾವೇ ತೊಗೊಬಂದು ಒಂದೊಂದು ಐಟಮ್ ಕೂಡ ನಾವೇ ಹುರಿದು ಎಲ್ಲ ಮಾಡ್ತೀವಿ. ಇದು ಫೈನಲ್ ಟಚ್. ಈ ಥರ ರೆಡಿ ಮಾಡಿ ನಾವು ಆಚೆಗಡೆ ರಂಗೋಲಿಯಲ್ಲಿ ಸೂರ್ಯನಿಗೆ ಪೂಜೆ ಮಾಡಿ ಇಡಬೇಕಾಗಿರೋದ್ರಿಂದ ಆ ರಂಗೋಲಿ ಮೇಲೆ ಇಟ್ಟು ಪೂಜೆ ಮಾಡಿ ಬಂದ್ವಿ. ಪೊಂಗಲ್ ಕೂಡ ಮಾಡಿ, ಬೆಳಿಗ್ಗೆ ತಿಂಡಿನೇ ನಾವು ಮಾಡಿರಲಿಲ್ಲ. ಮಧ್ಯಾಹ್ನ ಊಟಕ್ಕೆ ಡೈರೆಕ್ಟಾಗಿ ಎಲ್ಲ ಪ್ರಿಪ್ರೇಷನ್ ಮಾಡ್ತಿದ್ವಿ. ಅವರೆಕಾಯಿ ಸಾಂಬಾರು, ಪಲ್ಯ, ಹಾಗೆ ಎಲ್ಲ ಥರದ ಅಡುಗೆನೂ ಮಾಡ್ತಾಯಿದ್ವಿ. ಹಬ್ಬದ ಐಟಮು ಏನೇನು ಅಡುಗೆ ಇದೆಯೋ ಎಲ್ಲ. ಹಾಗೆ ಬಂದು ಬಾಳೆಕಾಯಿ ರೋಸ್ಟ್ ಥರ ಇದು. ಬಟ್ ಟೋಟಲಾಗಿ ನೋಡಿ ಈ ಥರ ವ್ಯೂ ಇದೆ. ಈ ಥರ ಅಡುಗೆ ನಾವು ಇವತ್ತು ಮಾಡಿ ಚೆನ್ನಾಗಿ ತಿಂದ್ವಿ, ಹೊಟ್ಟೆ ಹಸ್ತಿದ್ವಿ. ಹಾಗೆ ನಿಮ್ಮ ಮನೆಯಲ್ಲೂ ಮಕರ ಸಂಕ್ರಾಂತಿ ಯಾವ ರೀತಿ ಮಾಡಿದ್ರಿ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಎವ್ರಿವನ್ ಹ್ಯಾಪಿ ಮಕರ ಸಂಕ್ರಾಂತಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಐ ಹೋಪ್ ಎವ್ರಿ ವಿಲ್ ಎಂಜಾಯ್ ಮೈ ವಿಡಿಯೋ. ಬಾಯ್. Never start a fight if you can't finish it.